ಯುಪಿಎ ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಎಷ್ಟಿತ್ತು? ಅದನ್ನ ಹೇಳಿ. ಯುಪಿಎ ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಎಷ್ಟಿತ್ತು? ಅದನ್ನ ಹೇಳಿ ಮುಂದಕ್ಕೆ ಹೋಗಿ. ಅದನ್ನ ಹೇಳಿ ಮುಂದಕ್ಕೆ ಹೋಗಿ. ಅದನ್ನ ಹೇಳಿ ಮುಂದಕ್ಕೆ ಹೋಗಿ ಸರ್. ಇವತ್ತಿನ ಮೂಲ ಬೆಲೆ 55 ರೂಪಾಯಿ ಇದೆ. ಪೆಟ್ರೋಲ್ ಮೂಲ ಬೆಲೆ 55 ರೂಪಾಯಿ ಇದೆ. ಅದಕ್ಕೆ ರಾಜ್ಯದ್ದು ಚಾರ್ಜ್ ಮಾಡ್ತಾರೆ, ಕೇಂದ್ರದವರು ಚಾರ್ಜ್ ಮಾಡ್ತಾರೆ. ಪಾಲಿಟಿಕ್ಸ್ ಮಾತಾಡ್ತಿಲ್ಲ ನಾನು. ನೀವು ಬರೀ ರಾಜ್ಯ 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 ಅಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮಾತಾಡ್ತಾ ಇದೀವಿ. ನೀವು ಸಿದ್ದರಾಮಯ್ಯನವ್ರನ್ನ ಹಿಡ್ಕೊಂಡು ಜೋತಾಡ್ತೀವಿ. ಬಿಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದ್ ನಿಮಿಷ ಸತೀಶ್, ಇಲ್ಲ ನಾನು ಬರ್ತೀನಿ, ವಾಪಸ್ ಬರ್ತೀನಿ. ಸತೀಶ್ ಅವರೇ ಇಲ್ಲ, ಒಂದ್ ನಿಮಿಷ. ಸತೀಶ್ ಅವರೇ, ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಯಾಕೆ ಅಂದರೆ ಈಗ ಜಾಗತಿಕ ವಲಯದಲ್ಲಿ ಒಂದು ಎಲ್ಲರಿಗೂ ಕೂಡ ಕ್ರೈಸಿಸ್ ಇದೆ. ಈಗ ಪ್ರಾಬ್ಲಮ್ ಬಂದಿರೋದೇನು ಅಂತಂದರೆ, ಇವ್ರು ಹೇಳಿದ್ರು ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಾವು ಜಾಸ್ತಿ ಮಾಡಿಲ್ಲ ಅಂತ. ಬೇರೆ ದೇಶಗಳಲ್ಲಿ ಆಲ್ರೆಡಿ ಕಡಿಮೆ ಇತ್ತು, ಹಾಗಾಗಿ ಅವರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಫ್ಲಕ್ಚುಯೇಷನ್ನ ಅವ್ರ ಗ್ರಾಹಕರಿಗೆ ಪಾಸ್ ಆನ್ ಮಾಡ್ತಾನೆ ಇದ್ದಾರೆ ಕಾಲಕ್ಕೆ ತಕ್ಕಂತೆ. ನಾವು ಪಾಸ್ ಆನ್ ಮಾಡಿಲ್ಲ, ಲಾಭ ಬಂದರೂ ಕೂಡ ನಾವು ಗ್ರಾಹಕರಿಗೆ ಕೊಟ್ಟಿಲ್ಲ. ಹೀಗಾಗಿ ನಮ್ಮದು ಒಂದು ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈ ಒಂದು ನೀವು ಲಾಭ ಆದಾಗ ಗ್ರಾಹಕರಿಗೆ ಲಾಭ ಕೊಡದೇ ಇರೋದ್ರಿಂದ ನೀವು ಈ ಒಂದು ಹೊಡೆತನ ನೀವು ಸಹಿಸ್ಕೋಬೇಕು, ನೀವು ಕನ್ಸ್ಯೂಮ್ ಮಾಡಬೇಕು. ಬಿಕಾಸ್ ನೀವು ಅವಾಗ ನಮಗೆ ಪಾಸ್ ಮಾಡಲಿಲ್ಲ, ಹೌದಾ ಸರ್? ಅವಾಗ ನೀವು ನಮ್ಗೆ ರಿಲೀಫ್ ಮಾಡಿದ್ದಿದ್ರೆ ಪರವಾಗಿಲ್ಲಪ್ಪ, ಇದನ್ನು ನಾವು ತಡ್ಕೋಬೇಕು ಅಂತ ನಾವು ಮಾನಸಿಕವಾಗಿ ಸಿದ್ಧತೆ ಮಾಡ್ತಾ ಇದ್ವಿ. ನೀವು ಕಡಿಮೆ ಇದ್ದಾಗಲೂ ನಮ್ಗೆ ಕಡಿಮೆ ಮಾಡಲಿಲ್ಲ. ಸೊ ಈಗ ಈ ಒಂದು ಹೊಡೆತವನ್ನು ನೀವು ಕನ್ಸ್ಯೂಮ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಇಷ್ಟು ದಿನ ನೀವು ಕಲೆಕ್ಟ್ ಮಾಡಿರೋದೆಲ್ಲೋಯ್ತು? ಅದು ನಮ್ಮ ಎಕ್ಸ್ಪೆಕ್ಟೇಷನ್. ಕರೆಕ್ಟ್, ನೀವು ಹೇಳ್ತಾ ಇರೋದು ಅದು ಗ್ರಾಹಕರದ್ದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಫಸ್ಟ್ ನಾವು ನೋಡಬೇಕಾದ್ರೆ ಏನು ಕ್ರೂಡ್ ಆಯಿಲ್ ಇದೆ, ಎಲ್ಲರೂ ಡಿಪೆಂಡೆನ್ಸಿ ಇದೆ. ಎನರ್ಜಿ ಸೆಕ್ಟರೇ ವರ್ಲ್ಡ್ನ ರೂಲ್ ಮಾಡ್ತಾ ಇರೋವಂಥದ್ದು. ಈಗ ಎನರ್ಜಿ ಸೆಕ್ಟರ್ ಎಲ್ಲರೂ ಡಿಪೆಂಡ್ ಆಗಿರೋದ್ರಿಂದ ಇನ್ಕ್ರೀಸ್ ಖಂಡಿತ ಆಗೇ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ, ನಾವು ಪ್ರೈಸ್ ಪ್ರಿಪ್ರೇಷನ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ನಾವು ಹೇಗೆ ಅದಕ್ಕೆ ಹೊಂದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಈಗ ಇಲ್ಲಿ ಏನಾಗುತ್ತೆ, ಪ್ಯೂರ್ಲಿ ಪೊಲಿಟಿಕ್ಸ್ ಆಗ್ತದೆ. ಇದಾಗಲೇಬೇಕಾ, ಆಗೋದಿಲ್ವಾ? ಆಗೇ ಆಗುತ್ತೆ. ಯಾರು ಬೇಡ ಅಂತ ಹೇಳಿದ್ರು ಈಗ ಅವ್ರೇನು ಬೇರ್ ಮಾಡ್ಬೇಕಂತಿಲ್ಲ. ಲಾಸ್ಟ್ ಖಂಡಿತ ಬೇರ್ ಮಾಡ್ತಾರೆ. ಒಂದ್ ನಿಮಿಷ ಸರ್, ನೀವು ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದಾಗ ನೀವು ಕೆಲವೊಂದು ಪಾಸ್ ಮಾಡಿದ್ರೆ ಸರ್, ನಮಗೂ ಅದನ್ನ ಮಾಡಿದ್ರೆ ನಾವು ಪರವಾಗಿಲ್ಲಪ್ಪ, ಒಂದು 10 ವರ್ಷ ನಾವು ಕೂಡ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ವಿ. ಅದನ್ನೂ ಕೊಡ್ಲಿಲ್ಲ. ಈಗ ಮಾಡ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ ಬೇರೆ ದಾರಿನೇ ಎಲ್ಲ ಅನುಭವಿಸ್ಬೇಕು ಅಂತ ಪರಿಸ್ಥಿತಿ ಜವಾಬ್ದಾರಿ ಬರುತ್ತೆ. ಒಂದು ಸೆಂಟ್ರಲ್ ಅಲ್ಲಿ ಪಾಸ್ ಆನ್ ಮಾಡಿಲ್ದೇ ಇರೋದು ಇಷ್ಟೇ ನಿಜ ಆದ್ರೂ ಕೂಡ, ಹಾಗೆ ರೇಟ್ಸ್ ಕೂಡ ಇನ್ಕ್ರೀಸ್ ಮಾಡಿರೋದು, ಅಂದ್ರೆ ಟ್ಯಾಕ್ಸಸ್ ಕೂಡ ಇನ್ಕ್ರೀಸ್ ಫಸ್ಟ್ ಆಫ್ ಆಲ್ ನೀವು ಮೂಲದಲ್ಲಿ ನೀವು ಅಲ್ಲಿಗೆ ತಕ್ಕ ಹಾಗೆ ನೀವು ಇಲ್ಲಿ ರೇಟ್ ಫಿಕ್ಸೇಷನ್ ಮಾಡಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸ್ಟೇಟ್ಗಳಿಗೆ ಇರುವಂತ ಆದಾಯ ಮೂಲ ಅದೇ ಸರ್. ಅವ್ರು ಮಾಡ್ತಾರೆ, ಹಾಕೇ ಹಾಕ್ತಾರೆ, ಹೌದಲ್ಲ ಸರ್? ಸೊ ನೀವು ಎಷ್ಟು ಕೊಡ್ತೀರಾ ಅದ್ರ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ಇದ್ದೇ ಇರುತ್ತೆ. ನೀವು ಅಲ್ಲಿ ಫ್ಲಕ್ಚುಯೇಷನ್ಗೆ ಇಲ್ಲಿ ನೀವು ರೇಟನ್ನು ಫ್ಲಕ್ಚುಯೇಟ್ ಮಾಡದೆ ನೀವು ಸ್ಥಿರವಾಗಿ ಇಟ್ಟು ನಾವು ಅಭಿವೃದ್ಧಿ ಕಾರ್ಯಕ್ಕೆ ಬಳಸ್ತೀವಿ, ಅಲ್ಲಿಗೆ ಬಳಸ್ತೀವಿ ಅಂದಾಗ ಈ ಹೊಡೆತ ನೀವು ತಡ್ಕೊಳ್ಳಿ. ಹಂಗಾದ್ರೆ ಅದನ್ನ ಯಾಕೆ ಪಾಸ್ ಮಾಡ್ತೀರಿ? ಹೌದಲ್ಲ ಸರ್? ಗ್ರಾಹಕರು ಕೇಳೋದ್ರಲ್ಲಿ ಏನಾದರೂ ಫೇರ್ ಪಾಯಿಂಟ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಪರಿಸ್ಥಿತಿ ಆಗಿಲ್ಲ ಇವಾಗ. ಸಪ್ಲೈ ಚೈನ್ ನಮ್ಗೆ ಇಷ್ಟನ ಕಷ್ಟನ ನಾವು ಇದನ್ನ ಅನುಭವಿಸಲೇಬೇಕು. ಅದನ್ನ ರೆಸಿಸ್ಟ್ ಮಾಡಕ್ಕಾಗಲ್ಲ. ಎರಡನ್ನ ನೋಡ್ಬೋದು ಮೇಡಮ್. ಕೋವಿಡ್ ಟೈಮಲ್ಲಿ ಇಡೀ ವರ್ಲ್ಡ್ ಡಿಸ್ಟರ್ಬ್ ಆಗಿದೆ. ಸೇಮ್ ಇವಾಗ ವಾರಲ್ಲಿ ಆಗಿದೆ. ಕೋವಿಡ್ ಟೈಮಲ್ಲಿ ಒಂದು ಅಟ್ಲೀಸ್ಟ್ ನಮಗೊಂದು ಚಾನ್ಸಸ್ ಇತ್ತು, ರಿಕವರ್ ಆಗ್ತೀವಿ ಅನ್ನೋದು ಒಂದಿತ್ತು. ಬಟ್ ಇಲ್ಲೇನಾಗ್ತಾ ಇದೆ, ರಿಕವರಿ ಸಪ್ಲೈ ಚೈನ್ ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗಿದೆ. ಅವಾಗ ಸಪ್ಲೈ ಇತ್ತು, ಕನ್ಸಂಪ್ಷನ್ ಇರಲಿಲ್ಲ, ಡಿಮ್ಯಾಂಡ್ ಇರಲಿಲ್ಲ. ನಮಗೆ ಸಪ್ಲೈ ತಗೊಂಡಾಗ ಅದನ್ನು ನಾವು ಸ್ಟೋರ್ ಮಾಡಿದ್ವಿ. ಈಗ ಆ ಥರ ಇಲ್ಲ ಪರಿಸ್ಥಿತಿ. ಸೊ ಹಾಗಾಗಿ ನೀವು ಹೇಳಿದ ಫಸ್ಟ್ ಫೇರ್ ಪಾಯಿಂಟೇ. ಪಾಸ್ ಆನ್ ಮಾಡಿಲ್ಲದೆ ಇರೋದು ನಾನು ಕೇಳಿದ್ದೀನಿ, ತುಂಬ ಕಡೆ ಡಿಬೇಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಿ, ಪಾಸ್ ಆನ್ ಆಗಿಲ್ಲ. ಅದೇ ರೀತಿ ಎರಡೂ ಸರ್ಕಾರಗಳೂ ಟ್ಯಾಕ್ಸ್ ಅವ್ರಿಗೆ ಪರ್ಸೆಂಟೇಜ್ ಮಾತ್ರನೇ ಬರ್ತಾ ಇರುತ್ತೆ. ಬಟ್ ಅಲ್ಲಿ ಒಂದು ದಿಲೀಪ್ ಅವ್ರು ಹೇಳಿದ್ದೇನೆಂದರೆ, ಯಾವುದೇ ಪರಿಸ್ಥಿತಿ ಇಲ್ಲದೆ ಇದ್ದಾಗಲೂ ರಾಜ್ಯ ಸರ್ಕಾರ ರೈಸ್ ಮಾಡಿದ್ದು ಅದು ಹೊರೆ ಆಗಿದೆ ಅನ್ನೋದು ಅವ್ರದ್ದು ಪಾಯಿಂಟ್ ಇತ್ತು. ಸೊ ಅಲ್ಲಿ ಇಬ್ಬರೂ ಕೂಡ ಒಂದು ಪಾಯಿಂಟ್ ಬರಬೇಕಾಗಿದೆ. ಫಸ್ಟ್ ಪಾಯಿಂಟು ಆಕ್ಸೆಪ್ಟೆಡ್, ಏನು ಆವಾಗ ಡಿಮ್ಯಾಂಡ್ ಇರಲಿಲ್ಲ, ಕ್ರಿಯೇಟ್ ಆಗಿತ್ತು. ಕೋವಿಡ್ ನಂತರ ಇವಾಗ ರೈಸ್ ಆಗ್ತಾ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ನಾವು ತಡ್ಕೊಳ್ಬೇಕಾಗಿರೋ ಜನಸಾಮಾನ್ಯರ ಪ್ರಶ್ನೆ ಖಂಡಿತ ಇರುತ್ತೆ. ಯಾಕಂದರೆ ಅಲ್ಲಿ ಬರೀ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಇಡೀ ಸಪ್ಲೈ ಚೈನ್ ಅದರ ಮೇಲೆ ಡಿಪೆಂಡ್ ಆಗಿರುವಂಥ ಎಲ್ಲ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ ಟರ್ನ್ ಎಕನಾಮಿ ಇನ್ಫ್ಲೇಷನಿಗೆ ಹೋಗುತ್ತೆ. ನಾವು ಏನು ಗ್ರೋತ್ನ ಪ್ರೊಜೆಕ್ಟ್ ಮಾಡಿದ್ವಿ 7%, ಅದು 7% ಆಗಲ್ಲ. ಸೊ ಅವಾಗ ಏನಾಗುತ್ತೆ, ರಾಜ್ಯಗಳು ಒಂದೇ ದಿಕ್ಕಲ್ಲಿ ಹೋಗುತ್ತೆ, ಕೇಂದ್ರಗಳು ಒಂದು ದಿಕ್ಕಿಗೆ ಹೋಗೋದಾಗ ಖಂಡಿತ ಇನ್ಫ್ಲೇಷನ್ ಇನ್ನೂ ಮತ್ತಷ್ಟು ಎದೋಳುತ್ತೆ. ಅಂದರೆ ಈಗ 28 ರೂಪಾಯಿ ಅಥವಾ 28 ಅಂತ ನಾನು ಹೇಳೋದಕ್ಕೆ ಬರಲ್ಲ. ರಿಸರ್ಚ್ ಇಸ್ ಅದೇನಂದರೆ ಒಂದು ಅಲಾರಾಮಿಂಗ್ ಸಿಚುವೇಶನ್, ಕಾಷನ್. ಹೌದು, ಆಗ್ಬೋದು, ಆಗೋ ಸಾಧ್ಯತೆ ಇದೆ ಸರ್. ಈಗ ಗ್ಯಾಸ್ ತಗೊಳ್ಳಿ ಸರ್, ನಿಮಗೆ IOCL ಫಿಕ್ಸ್ ಮಾಡಿರೋದು 89 ರೂಪಾಯಿ.
ರೂಪಾಯಿ 90 ಪೈಸೆನೇ ಏನು ಆಯಿತಾ ಸರ್. ಬಟ್ ನೀವು ನೋಡಿ ಎಲ್ಲ ಕಡೆ ಸರ್ಕಾರಿ ಸ್ವಾಮ್ಯ ಬಿಟ್ಟು ಬೇರೆ ಎಲ್ಲ ಕಡೆ 120 ರೂಪಾಯಿ, 110 ರೂಪಾಯಿ, 105 ರೂಪಾಯಿ ಅವ್ರಿಗೆ ಬಾಯಿಗೆ ಬಂದಂಗೆ ಅವ್ರು ಜಾಸ್ತಿ ಮಾಡಿದ್ದಾರೆ. ಕಂಟ್ರೋಲೇ ಇಲ್ಲ ಸರ್ಕಾರ. ನಾನು ಲಾಸ್ಟ್ ಡಿಬೇಟ್ ಅಲ್ಲಿ ಕೂಡ ಇದನ್ನ ಹೇಳಿದೆ, ಒಂದು ನಿಜವಾದ ಇನ್ಕ್ರೀಸ್ ಇಂದ ಆಗ್ತಿರೋ ತೊಂದರೆಗಳು, ಇನ್ನೊಂದು ಅದರಿಂದ ಲಾಭ ಪಡೆಯೋದಕ್ಕೆ ಅಂತ ಉಟ್ಕೊಳ್ಳುವಂತ ಒಂದು ವ್ಯವಸ್ಥಿತವಾದಂತ ಒಂದು ಸಂಚಿದೆ. ಅದಕ್ಕೆ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋದು ಒಂದು ಗ್ರೂಪ್ ಬರುತ್ತೆ. ಎಂಡ್ ಆಫ್ ದ ಡೇ ಸಫರ್ ಆಗೋದು ಬಂದು ಜನಸಾಮಾನ್ಯರು. ಈಗ ಕೃತಕ ಅಭಾವ ಸೃಷ್ಟಿ ಮಾಡಿದಾಗ ಏನಾಗುತ್ತೆ, ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಆಗುತ್ತೆ. ಸೊ ಅಲ್ಲಿ ನ್ಯಾಚುರಲ್ ಆಗಿ ನಡಿಬೇಕಾಗಿರೋ ನಿಜವಾದ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಬಿಟ್ಟು ಅದರಿಂದ ಆಗಿರುವಂತ ಬೇರೆ ಪ್ರಾಬ್ಲಮ್ಸ್ ಕೃತಕವಾಗಿ ಆಗಿರೋದು ಅದ್ರ ಮೇಲೆ ಲಾಭ ಮಾಡ್ತಾ ಇರೋದು. ಈಗ ಹೇಳಿದ್ರಿ 80 ಕೃತಕ ಅಭಾವ ನೀವು 15 ದಿನಕ್ಕಿಂತ ಜಾಸ್ತಿ ನೀವು ಓಡಿಸಲ್ಲ. ಅಭಾವ ಖಂಡಿತ ಇದೆ, ಇಲ್ಲ ಅಂತ ಅದ್ರ ಮೇಲೆ ಎರಡು ಮಾತಿಲ್ಲ. ಈಗ ಎಲ್ರಿಗೂ ಆಗಿದೆ, ನಮಗೂ ಆಗ್ತಾ ಇರುತ್ತೆ, ಅದ್ರ ಮೇಲಿಲ್ಲ. ಒಂದು ನಿಜವಾದ ಸಮಸ್ಯೆ, ಇನ್ನೊಂದು ಸಮಸ್ಯೆಯಿಂದ ಲಾಭ ಮಾಡುವಂತ ಇನ್ನೊಂದು ವ್ಯವಸ್ಥೆ ಇದೆ. ಬಟ್ ಈ ಶುಡ್ ಬಿ ಫೇರ್ ಅಲ್ವಾ ಸರ್? ಇಲ್ಲ, ಈಗ ನೀವು ಜನರಿಗೆ ನಿಜಾನ ಹೇಳಿ, ಅದನ್ನು ಬಿಟ್ಟು ನೀವು ಎಲೆಕ್ಷನ್ ಇದೆ ಅಂತ ನಾವು ಮಾಡಲ್ಲ ಅಂತಂದು ನಾಳೆ ಎಲೆಕ್ಷನ್ ಮುಗಿದ್ಮೇಲೆ ನೀವು ಮಾಡೋದು ಅದು ಜನರನ್ನ ನೀವು ಮಿಸ್ಲೀಡ್ ಮಾಡ್ದಂಗೆ ಆಗುತ್ತೆ. ಇಂಥ ಪರಿಸ್ಥಿತಿ ಹಂಗಿದೆ. ಈಗ ಜನರೇ ಬುದ್ಧಿವಂತರಾಗಬೇಕು ಬೇಸಿಕಲಿ.